ಇವತ್ತು ನಿಮ್ಮೆಲ್ಲರಿಗೂ ನಮ್ಮ ಮನೆಯ ಕೃಷ್ಣನ ಪೂಜೆಗೆ ಸ್ವಾಗತ. ಮೊದಲನೆಯದಾಗಿ ನಾವೆಲ್ಲ ಏನಪ್ಪ ನಮ್ಮ ಧರ್ಮ ಅಂತ ಅಂದರೆ ಸನಾತನ ಧರ್ಮ, ಜೊತೆಗೆ ನಾವೆಲ್ಲರೂ ವಸುದೈವ ಕುಟುಂಬದವರು ಅಲ್ವಾ. ಹಾಗಾಗಿ ನಿಮ್ಮೆಲ್ಲರಿಗೂ ನಮ್ಮನೆಯ ಕೃಷ್ಣ ಪೂಜೆಗೆ ಸ್ವಾಗತ ಮಾಡ್ತೀನಿ. ಏನಪ್ಪ ಕೃಷ್ಣ ಪೂಜೆ ಅಂದರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಳ್ತೀವಿ. ಎಂಥದ್ದು ಇಲ್ಲ. ಒಂದು ಸಣ್ಣ ಕೃಷ್ಣನ ಫೋಟೋವನ್ನು ಇಟ್ಟು ನಮ್ಗೆ ಹೂವು ತರಲಿಕ್ಕೆಲ್ಲ ಆಗಲ್ವಾ, ಬೇಡ, ಒಂದು ತುಳಸಿ ದಳ ಹಾಕಿ, ಅಯ್ಯೋ ಪ್ರಸಾದಕ್ಕೆಲ್ಲ ಏನಪ್ಪ ಅವಶ್ಯಕತೆ ಇಲ್ಲ. ಹೇಗೆ ಕುಚೇಲ ಕೃಷ್ಣನನ್ನು ಕರೆದು ಒಂದು ಅವಲಕ್ಕಿ ಕೊಟ್ಟು ತನ್ನ ಭಕ್ತಿನ ವ್ಯಕ್ತಪಡಿಸಿದ್ನೋ ಅದೇ ಥರ ಒಂದು ಅವಲಕ್ಕಿ ಬೆಲ್ಲವನ್ನು ಇಟ್ಟು ಕೃಷ್ಣನ ಪೂಜೆಯನ್ನು ಮಾಡ್ಬೋದು. ಸೊ ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಏನು ಕೇಳ್ಕೊಳ್ತಾ ಇದ್ದೀನಿ ಅಂದರೆ, ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಕೃಷ್ಣನನ್ನು ಕರೆಸಿ ಅಕ್ಕಪಕ್ಕದವರು, ರಿಲೇಷನ್ನು, ಫ್ರೆಂಡ್ಸ್ ಜೊತೆ ಕೃಷ್ಣನ ಭಜನೆಯನ್ನು ಮಾಡಿ. ಯಾವುದೇ ಥರ ಆಡಂಬರ ಬೇಡ. ಯಾಕೆಂದರೆ ಕೃಷ್ಣ ಯಾವತ್ತೂ ಆಡಂಬರಕ್ಕೆ ಖಂಡಿತವಾಗ್ಲೂ ಒಲಿಯೋಲ್ಲ, ಭಕ್ತಿಗೆ ಮಾತ್ರ ಒಲಿತಾನೆ. ಅದಕ್ಕೆ ಸಾಕ್ಷಿಯಾಗಿ ಸತ್ಯಭಾಮೆ ಎಷ್ಟೇ ಬಂಗಾರ ಹಾಕಿದರೂ ಸಹ ಅದು ತುಲಾಭಾರ ಆಗಲೇ ಇಲ್ಲ. ಅದೇ ಒಂದೇ ಒಂದು ತುಳಸಿ ದಳ ಹಾಕಿದ ತಕ್ಷಣ ತುಲಾಭಾರ ಹೇಗಾಯಿತೋ ಅದೇ ಥರ ಎಷ್ಟು ದೊಡ್ಡ ದೊಡ್ಡ ನೈವೇದ್ಯ ಎಲ್ಲ ಮಾಡಿನೇ ನಾವು ಕೃಷ್ಣನ ಪೂಜೆ ಮಾಡಬೇಕಂದ್ರೆ ಇಲ್ಲ. ಕುಚೇಲ ಹೇಗೆ ಬರೀ ಅವಲಕ್ಕಿ ಕೊಟ್ಟು ಕೃಷ್ಣನನ್ನು ಹೊಲಿಸ್ಕೊಂಡು ಅದೇ ಥರ ಇವತ್ತು ನಮ್ಮ ಮನೇಲಿ ನಾವು ಒಂದು ಸಣ್ಣ ಪೂಜೆಯನ್ನು ಮಾಡಿದ್ದೀವಿ. ಅದಕ್ಕೆ ಗುರುಗಳಾಗಿರೋರು ಬಂದಿದ್ದಾರೆ, ಅವ್ರ ಹತ್ರ ನಾವು ಮಾತಾಡೋಣ. ನಮಸ್ಕಾರ. ನಮ್ಮ ನಾಮಧೇಯ? ನನ್ನ ಹೆಸರು ಭಾಗವತ್ ಪುರಾಣದಾಸ್ ಅಂತ. ಸೊ ನಾವು ಈ ಥರ ವಿಶೇಷವಾದ ಈಗ ಒಂದು ಕಾರ್ತಿಕ್ ಮಾಸ ನಡೀತಾ ಇದೆ. ಸೊ ಕಾರ್ತಿಕ್ ಮಾಸ ವಿಶೇಷವಾಗಿ ನಾವು ಈ ಥರ ಇಸ್ಕಾನ್ ವತಿನಿಂದ ವಿಶೇಷವಾಗಿ ಈ ಥರ ಪೂಜೆಗಳನ್ನು ಪಾಲ್ಗೊಳಿಸ್ತೀವಿ. ಸೊ ಈ ಥರ ಇದು ವಿಶೇಷವಾಗಿ ಕಾರ್ತಿಕ್ನಲ್ಲಿ. ಸೊ ವಿಶೇಷವಾಗಿ ಕಾರ್ತಿಕ್ ಮಾಸದ್ದು ತುಂಬ ದೊಡ್ಡ ಮಹಿಮೆ ಇದೆ.
ಸೊ ಈ ಮಹಿಮೆ ನೀವು ಹೇಳಿದಂಗೆ ಸ್ವಲ್ಪ ಏನಾದರೂ ಕೃಷ್ಣನಿಗೆ ಸ್ವಲ್ಪ ನಾವು ಏನಾದರೂ ಮಾಡಿದರೆ ಅದರದ್ದು 1000ರಷ್ಟು ಫಲ ಸಿಗುತ್ತೆ. ಸೊ ನೀವು ಹೇಳಿದಂಗೆ ನೀವೆಲ್ಲರೂ ನಿಮ್ಮ ಮನೆಯಲ್ಲೇ ಸೊ ಭಗವಂತನ ಮುಂದೆ ಒಂದು ದೀಪ ಆಗಲಿ, ಇಲ್ಲಾಂದರೆ ಸ್ವಲ್ಪ ಹೂವು ಆಗಲಿ, ಇಲ್ಲಾಂದರೆ ಪ್ರತಿ ದಿವಸ ಒಂದು ಈ ಕಾರ್ತಿಕ್ ಮಾಸ ಇರೋ ತನಕನೂ ನೀವು ಭಗವಂತನಿಗೆ ಒಂದು ತುಪ್ಪದ ಆರತಿ ಆಗಲಿ ನೀವೆಲ್ಲರೂ ಮಾಡಿದರೆ ನಿಮಗೆ ಏನು ಸಿಗತ್ತೆ, ಭಗವಂತನ ವಿಶೇಷವಾದ 1000 ಪಟ್ಟಷ್ಟು ಕೃಪೆ ಸಿಗತ್ತೆ ಈ ಕಾರ್ತಿಕ್ ಮಾಸದಲ್ಲಿ. ಸೊ ದಯವಿಟ್ಟು ನೀವೆಲ್ಲರೂ ಸೊ ಈ ವಿಶೇಷವಾಗಿ ನಾವು ಮನೆಯಲ್ಲಿ ಹೋಗಿ ವಿಶೇಷವಾಗಿ ಈ ಥರ ಪೂಜೆಗಳನ್ನು ಮಾಡ್ತಾ ಇರ್ತೀವಿ. ಸೊ ನಿಮ್ಮ ಮನೆಯಲ್ಲಿ ನೀವು ಇದೇ ಥರ ಸಂಕೀರ್ತನೆ ಮಾಡಿ ಭಗವಂತನ ವಿಶೇಷವಾದ ಕೃಪೆಯನ್ನು ನೀವು ತಗೋಬಹುದು. ಹರೇ हरिनाम संकीर्तन महायज्ञ की जय, श्री श्री राधा दामोदर भगवान की जय, श्री श्री कार्तिक मास की जय, उपस्थित भक्त वृंद की जय, ताय गौर प्रेमानंदे. ಇನ್ನೊಂದ್ಸಲಿ ಎಲ್ಲರೂ ಹೇಳಿ ಸೇರ್ಕೊಂಡು ಸರಿ ಗುರುಗಳೇ, ಇದಾಗಿತ್ತು ನಮ್ಮನೆಯ ಕೃಷ್ಣ ಪೂಜೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಹೊತ್ತೋದು ಮರೆಯಬೇಡಿ. ಹರೇ ಕೃಷ್ಣ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಜೈ ಶ್ರೀ ಕೃಷ್ಣ.